Now students, so question number 3rd, the following APs find the missing term in the box. ನೋಡಿ ಇಲ್ಲಿ ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ, ಬಾಕ್ಸಸ್ ಕೊಟ್ಟಿದ್ದಾರೆ. ಓಕೆ, ಈ ಒಂದು ಸೀರೀಸ್ನಲ್ಲಿ ಏನು ಮಾಡಬೇಕು ನಾವು, ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಮಿಸ್ಸಿಂಗ್ ಟರ್ಮ್ ದಿಸ್ ಬಾಕ್ಸ್. ಓಕೆ, ಸೊ ಇಲ್ಲಿ ನೋಡಿ ಸೆಕೆಂಡ್ ಟರ್ಮ್ ಗೊತ್ತಿಲ್ಲ, ಇಲ್ಲಿ ಫಸ್ಟ್ ಟರ್ಮ್ ಮತ್ತು ಥರ್ಡ್ ಟರ್ಮ್ ಗೊತ್ತಿಲ್ಲ, ಥರ್ಡ್ ಪ್ರಾಬ್ಲಮ್ನಲ್ಲಿ ಸೆಕೆಂಡ್ ಮತ್ತು ಥರ್ಡ್ ಟರ್ಮ್ ಗೊತ್ತಿಲ್ಲ. ಸೊ ಅದೇ ರೀತಿ ಈ ಥರ ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಸೊ ದಿ ಫಸ್ಟ್ ಕ್ವಶನ್ ಹಿಯರ್ you can see first term is 2, second term we have to find out, third term 36 ಕೊಟ್ಟಿದ್ದಾರೆ. ಓಕೆ, ಸೊ here first term a1 is equals to 2, or this is also be written as a. Next is a3 is equals to 26. Okay, so what is the formula? Formula is an is equals to a plus n minus 1 into d. Okay, here what is a3? A3 is equals to, first term is 2, n means 3 minus 1. Here common difference we don't know, we have to calculate the value of common difference. So a3 is equals to 2 plus 2d. Okay, so for example here a3 value is also given. What is a3 value? A3 value is 26. 26 is equals to 2 plus 2d. So 26 e2 ಈ ಕಡೆ ಬಂದರೆ ಏನಾಗುತ್ತೆ, minus 2 is equals to 2d. So 26 minus 2 is 24 is equals to 2d. So ನಮಗೆ ಏನು ಬೇಕು, ಓನ್ಲಿ ಡಿ ಬೇಕಾಗಿದೆ. ಸೊ ದಿಸ್ ಮಲ್ಟಿಪ್ಲೈಡ್ will come into left hand side, that will divide. So d is equals to 24 divided by 2. So this is 12. So d is equals to 12. So students, namge when we got the value of common difference gottadre we can easily find out the next term. Okay, so ಯಾವ ರೀತಿ find out ಮಾಡ್ಬೋದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಮ್ಗೆ ಯಾವ ಟರ್ಮ್ ಬೇಕಾಗಿದೆ, a2 ಬೇಕಾಗಿದೆ. a2 ಈಸ್ ಈಕ್ವಲ್ಸ್ ಟು, ಓಕೆ, ಸೊ ಆಲ್ರೆಡಿ ವಿ ನೋ ದಿ ಫಾರ್ಮುಲಾ, an ಈಸ್ ಈಕ್ವಲ್ಸ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ. ಓಕೆ, ವಾಟ್ ಈಸ್ ಫಸ್ಟ್ ಟರ್ಮ್? ಫಸ್ಟ್ ಟರ್ಮ್ ಈಸ್ 2. ಓಕೆ, ನಮ್ಗೆ ಯಾವ ವ್ಯಾಲ್ಯೂ ಕಂಡುಹಿಡಬೇಕು, n ಅಂದರೆ 2 ಆಗುತ್ತೆ, ಮೈನಸ್ 1, ಡಿ ಈಸ್ 12. ಸೊ a2 ಈಸ್ ಈಕ್ವಲ್ಸ್ ಟು 2 ಪ್ಲಸ್ 2 minus 1 is 1, that is 12. So a2 is equals to 12 plus 2 is 14. So this is the a2 value. So ಈ ಬಾಕ್ಸ್ನಲ್ಲಿ ವ್ಯಾಲ್ಯೂ ವಿಲ್ ಬಿ 14. ಓಕೆ, ಸೊ ಸ್ಟೂಡೆಂಟ್, ಸೊ ಸೆಕೆಂಡ್ ಕ್ವಶನ್ ನೋಡೋಣ. ಈ ಒಂದು ಸೆಕೆಂಡ್ ಕ್ವಶನ್ನಲ್ಲಿ ಫಸ್ಟ್ ಟರ್ಮ್ ಕೊಟ್ಟಿಲ್ಲ ಮತ್ತು ಥರ್ಡ್ ಟರ್ಮ್ ಕೊಟ್ಟಿಲ್ಲ. ಓಕೆ, ಸೊ ಸೆಕೆಂಡ್ ಟರ್ಮ್ ಆ್ಯಂಡ್ ಫೋರ್ತ್ ಟರ್ಮ್ ಇಸ್ ಗಿವನ್. ಸೊ ಫಸ್ಟ್ ಯು ರೈಟ್ ಡೌನ್ ದಿ what are the given data. So second term a2 is equals to 13 and a4 is equals to 3. So these are the given data. So we know the formula, an is equals to a plus n minus 1 into d. Okay, so now what is second term? n is 2. So first term we don't know, we have to find out the value of first term. ಸೊ n ಮೀನ್ಸ್ 2. ನೋಡಿ ಇಲ್ಲಿ n ಏನು ತೊಗೊಂಡಿರ್ತೀವಿ, 2 ಅಂತ ತೊಗೊಂಡಿದ್ದೀವಲ್ಲ, ಅದನ್ನೇ ಇಲ್ಲಿ ತೊಗೋಬೇಕು. ಸೊ n ಈಸ್ ಈಕ್ವಲ್ಸ್ ಟು 2 ಮೈನಸ್ 1 ಇಂಟು ಡಿ. ಓಕೆ, ಸೊ ನಮಗೆ ಡಿ ವ್ಯಾಲ್ಯೂ ಕೂಡ ಗೊತ್ತಿಲ್ಲ. ಸೊ a2 ಈಸ್ ಈಕ್ವಲ್ಸ್ ಟು a ಪ್ಲಸ್ 2 ಮೈನಸ್ 1 ಈಸ್ 1. ಸೊ 1 ಇಂಟು ಡಿ ಈಸ್ ಡಿ. ಓಕೆ, ಸೊ ದಿಸ್ ಈಸ್ ಯುವರ್, ಸೊ a2 ಎಷ್ಟು ವ್ಯಾಲ್ಯೂ ಕೊಟ್ಟಿದ್ದಾರೆ, a2 ಈಸ್ ಆಲ್ರೆಡಿ ಈಸ್ given, that is 13. 13 ಈಸ್ ಈಕ್ವಲ್ಸ್ ಟು a ಪ್ಲಸ್ ಡಿ. ದಿಸ್ ಈಸ್ ಇಕ್ವೇಷನ್ ನಂಬರ್ 1. ಓಕೆ, ಸಿಮಿಲರ್ಲಿ an ಈಸ್ ಈಕ್ವಲ್ಸ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ. ಸೊ a ಅಂದರೆ 4 ತಗೊಳ್ಳೋಣ ಇವಾಗ. ಸೊ 4 ಈಸ್ ಈಕ್ವಲ್ಸ್ ಟು a ಪ್ಲಸ್ 4 ಮೈನಸ್ 1 ಇಂಟು ಡಿ.
ನೋಡಿ A4 ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, A4 ವ್ಯಾಲ್ಯೂ 3 ಕೊಟ್ಟಿದ್ದಾರೆ. ಓಕೆ, ಸೊ ಆಲ್ರೆಡಿ ದಿ ಫೋರ್ತ್ ಟರ್ಮ್ ಈಸ್ ಗಿವನ್ ಆ್ಯಂಡ್ ಸೆಕೆಂಡ್ ಟರ್ಮ್ ಈಸ್ ಗಿವನ್. ಸೊ ಫೋರ್ತ್ ಟರ್ಮ್ ಏನಾಗಿದೆ, 3 ಆಗಿದೆ. ಸೊ A ಪ್ಲಸ್ 4 ಮೈನಸ್ 1 ಈಸ್ 3D ಆಗುತ್ತೆ. ದಿಸ್ ಈಸ್ ಯುವರ್. ಓಕೆ, ಸೊ ನಾವು subtracting 1 from 2. ಓಕೆ, ಸೊ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ ನೋಡಿ, subtracting 1 from 2. ಸೊ ದಟ್ ಈಸ್, ಐ ವಿಲ್ ರೈಟ್ ಇಟ್ ಫಸ್ಟ್ ಸೆಕೆಂಡ್ ಇಕ್ವೇಷನ್ 3A plus 3D. this is your second equation. first equation is 13 is equals to A plus D. ನೋಡಿ ಇಲ್ಲಿ ಮೈನಸ್ ತೊಗೋತೀನಿ ಸೆಕೆಂಡ್ ಇಕ್ವೇಷನ್ನಲ್ಲಿ, ಅವಾಗ ಏನಾಗುತ್ತೆ, ಎ ಕ್ಯಾನ್ಸಲ್ ಆಗುತ್ತೆ. ಸೊ ಮೈನಸ್ 13 ಪ್ಲಸ್ 3 ಈಸ್ 10 ಮೈನಸ್ 10 ಈಸ್ ಈಕ್ವಲ್ಸ್ ಟು ನೋಡಿ 3 ಮೈನಸ್ 1 ಏನಿಲ್ಲಂದರೆ 1 ಇರುತ್ತೆ. 3 ಮೈನಸ್ 1 ಅಂದರೆ 2D. ಓಕೆ, ಸೊ ಯು ಸಿಂಪ್ಲಿಫೈ ದಿಸ್ ಒನ್. ಸೊ ಏನಾಗುತ್ತೆ, D ಈಸ್ ಈಕ್ವಲ್ಸ್ ಟು ಮೈನಸ್ 10/2 ಆಗುತ್ತೆ. ಸೊ D ಈಸ್ ಈಕ್ವಲ್ಸ್ ಟು ಮೈನಸ್ 5. ದಿಸ್ ಈಸ್ ಯುವರ್ ಕಾಮನ್ ಡಿಫರೆನ್ಸ್. ಓಕೆ, ಏನಾಗಿದೆ, ಕಾಮನ್ ಡಿಫರೆನ್ಸ್ ಎಷ್ಟಾಯಿತು, ಮೈನಸ್ 5 ಆಯಿತು. ಸೊ ಇವಾಗ ನಾವು ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಫಸ್ಟ್ ಟರ್ಮ್ ಆ್ಯಂಡ್ ಥರ್ಡ್ ಟರ್ಮ್. ಓಕೆ, ನೋಡಿ ಫಸ್ಟ್ ಟರ್ಮ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ, ಎನ್ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಹೌದಾ, ಸೊ ಎನ್ ಅಂದರೆ ಫಸ್ಟ್ ಟರ್ಮ್ ಕಂಡುಹಿಡಬೇಕಾಗಿದೆ ನಮಗೆ. ಓಕೆ, ಸೊ ಫಸ್ಟ್ ಟರ್ಮ್ ಏನಾಗಿದೆ, ಇಲ್ಲಿ ಎ ಕೊಟ್ಟಿಲ್ಲ, ಫಸ್ಟ್ ಟರ್ಮ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಪುಟ್ ಡಿ ಈಸ್ ಈಕ್ವಲ್ಸ್ ಟು 5 ಇನ್ ಇಕ್ವೇಷನ್ ನಂಬರ್ 1. ಇಕ್ವೇಷನ್ ನಂಬರ್ 1 ಏನಾಗಿದೆ, 13 ಈಸ್ ಈಕ್ವಲ್ಸ್ ಟು ಎ ಪ್ಲಸ್ ಡಿ ಇದೆ. ಓಕೆ, ಸೊ 13 ಈಸ್ ಈಕ್ವಲ್ಸ್ ಟು ಎ ಪ್ಲಸ್ ಡಿ ಅಂದರೆ ಮೈನಸ್ 5. ಸೊ ಐ ವಿಲ್ ಪುಟ್ ದಿ ವ್ಯಾಲ್ಯೂ ಆಫ್ ಮೈನಸ್ 5. ಸೊ 13 ಈಸ್ ಈಕ್ವಲ್ಸ್ ಟು ಈ ಮೈನಸ್ 5 ಈ ಕಡೆ ಬಂದರೆ ಏನಾಗುತ್ತೆ, ಪ್ಲಸ್ 5 ಆಗುತ್ತೆ. ದಿಸ್ ಈಸ್ ಈಕ್ವಲ್ಸ್ ಟು ಎ. ನೋಡಿ 13 ಪ್ಲಸ್ 5 ಈಸ್ 18 ಈಸ್ ಈಕ್ವಲ್ಸ್ ಟು ಎ. ಸೊ ಎ ಈಸ್ ಈಕ್ವಲ್ಸ್ ಟು 18. ಫಸ್ಟ್ ಟರ್ಮ್ ಎಷ್ಟು ಬಂತು ನಮಗೆ, ಹಿಯರ್ ವಿ ಗಾಟ್ ದಿ ವ್ಯಾಲ್ಯೂ ಎ ಈಸ್ ಈಕ್ವಲ್ಸ್ ಟು 18. ಸೊ ಸ್ಟೂಡೆಂಟ್ಸ್, ನಮಗೆ ಫಸ್ಟ್ ಟರ್ಮ್ ಮತ್ತು ಕಾಮನ್ ಡಿಫ್ರೆನ್ಸ್ ಗೊತ್ತಾದರೆ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಎನಿ ವ್ಯಾಲ್ಯೂ ಇನ್ ದಿ ಎ ಪಿ. ಓಕೆ, ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ ಫಸ್ಟ್ ಟರ್ಮ್, ದಟ್ ಈಸ್, ಸೊ ದಿಸ್ ಈಸ್ ಯುವರ್ ಫಸ್ಟ್ ಟರ್ಮ್. ಈ ಬಾಕ್ಸ್ನಲ್ಲಿ 18 ಆಗುತ್ತೆ. ಓಕೆ, ಸೊ ನೌ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ ಥರ್ಡ್ ಟರ್ಮ್, ದಟ್ ಈಸ್ A3 ಈಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. A3 ಈಸ್ ಈಕ್ವಲ್ಸ್ ಟು ಫಸ್ಟ್ ಟೈಮ್ ಏನೇ 18 ಇದೆ. ಓಕೆ, ಸೊ ಎನ್ ಅಂದರೆ 3 ಮೈನಸ್ 1 ಇಂಟು ಡಿ. ಡಿ ಆಲ್ರೆಡಿ ವಿ ಕ್ಯಾಲ್ಕುಲೇಟೆಡ್ ಮೈನಸ್ 5. A3 ಈಸ್ ಈಕ್ವಲ್ಸ್ ಟು 18 ಪ್ಲಸ್ 3 ಮೈನಸ್ 1 ಈಸ್ 2 ಇಂಟು minus 5. So A3 is equals to 18 plus into minus is minus. So 5 into 2 is 10. So A3 is equals to 8. So third term is 8. So ಈ ಒಂದು ಬಾಕ್ಸ್ನಲ್ಲಿ ಥರ್ಡ್ ಟರ್ಮ್ ಏನಾಗಿದೆ, 8 ಆಗಿದೆ, ಮತ್ತು ಫಸ್ಟ್ ಟರ್ಮ್ ಏನಾಗಿದೆ, 18 ಆಗಿದೆ ಅಂತ ಅರ್ಥ. ಓಕೆನಾ. ಸೊ ಇಫ್ ಯು ವಾಂಟ್ the missing term are 18 and 8 ಅಂತ ಬರೀಬೇಕು. ಓಕೆ, ಸೊ is it clear students? Any doubt you can do message in a comment box, I will reply. So students, here 5 box comma 9/2 is given for the AP. So first term A1 is equals to A is 5 and fourth term is given, that is A4 is equals to
9 1 by 2. So this is also be written as 19 by 2. Okay. So students, now we know the formula, that is we know that formula an is equals to a plus n minus 1 into d. Okay. So you just put the values in this equation, that is a4 is equals to, so n ಇದ್ದಲ್ನ ಏನು ಮಾಡಿದೆ 4 ಹಾಕಿದ್ದೀನಿ. ಸೊ ಫಸ್ಟ್ ಟರ್ಮ್ ಇಸ್ 5, ಸೊ n means fourth term minus 1 into d. d is we don't know, we have to calculate the value of d value. So a4 is equals to 5 plus 4 minus 1 is 3d. So student, what is a4? a4 is 19 by 2. Okay, is equals to 5 plus 3d. So you can simplify this equation. 9 by 2, you take down this 5 in left hand side, it will becomes minus 5 is equals to 3d. So 19 minus 10 divided by 2 is equals to 3d. So 19 minus 10 is 9 by 2 is equals to 3d. So student, you can, ನಮ್ಗೆ ಬರೀ ಡಿ ಬೇಕಾಗಿದೆ, ಸೊ ಎಕ್ಸ್ಟ್ರಾ ಪಾರ್ಟ್ ಏನಿದೆ 3 ಇದೆ, ಇದನ್ನು ಈ ಕಡೆ ತೊಗೊಳ್ಳೋಣ, ಯಾಕಂದರೆ ನಾವು ಡಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ 9 by 2, ಸೊ ಈ 3 ಈ ಕಡೆ ತಂದರೆ ಇದು ಡಿವೈಡ್ ಆಗುತ್ತೆ. ಓಕೆ, ಡಿವೈಡ್ ಬೈ 3 ಇಂಟು ಡಿ. ಸೊ ಸ್ಟೂಡೆಂಟ್ಸ್, 3 1 ಜಾ 3 3 ಜಾ, ಸೊ ಡಿ ಈಸ್ ಈಕ್ವಲ್ಸ್ ಟು the value is 3 by 2. Okay, this is your common difference. So common difference ಎಷ್ಟು ಬಂತು ನಮಗೆ 3 by 2 ಬಂತು. Now we have to calculate the value of second term and third term calculate ಮಾಡಬೇಕು. So what is the second term ಯಾವ ರೀತಿ ಬರಿಬೋದು? So second term is equals to a2 is equals to a plus d. a ಅಂದರೆ ಫಸ್ಟ್ ಟರ್ಮ್ ಮತ್ತು ಡಿ ಅಂದರೆ ಕಾಮನ್ ಡಿಫರೆನ್ಸ್, ಯಾಕಂದರೆ ಆಲ್ರೆಡಿ ವಿ ಕ್ಯಾಲ್ಕುಲೇಟೆಡ್ ದಿ ವ್ಯಾಲ್ಯೂ ಆಫ್ ಕಾಮನ್ ಡಿಫರೆನ್ಸ್. ಸೊ a2 is equals to first term is 5, common difference is 3 by 2. a2 is equals to, so 10 plus 3 divided by 2, a2 is equals to 13 divided by 2. So students, your second term value is 13 divided by 2. So ಈ ಬಾಕ್ಸ್ನಲ್ಲಿ ಏನು ಬರುತ್ತೆ 13 divided by 2 ಬರುತ್ತೆ. ಓಕೆನಾ? ಸೊ ಸಿಮಿಲರ್ಲಿ ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ ಥರ್ಡ್ ಟರ್ಮ್. ಸೊ ಥರ್ಡ್ ಟರ್ಮ್ ಈಸ್ a3 is equals to a2 plus d. So a3 is equals to, a2 is already we calculated, that is 13 by 2, common difference is 3 by 2. So a3 is equals to, so division ಅಲ್ಲಿ 2 ತಗೋತೀನಿ 10. So a3 is equals to, so 16 by 2. So student, so a3 is equals to, so 2 only 8. So a3 is equals to 8. So this is your a3 third box ನಲ್ಲಿ ಏನಿದೆ, we got the value of 8. Therefore missing terms are 13 by 2 and 8 respectively. So students, so fourth problem ಏನಿದೆ, so here fourth problem, first term is given, second term, third term, fourth term, fifth term is not given. Okay, so sixth term is given. Okay, ನೋಡಿ ಇಲ್ಲಿ ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ ಮತ್ತು ಸಿಕ್ಸ್ ಟರ್ಮ್ ಕೊಟ್ಟಿದ್ದಾರೆ. ಸೊ ಮಿಕ್ಕಿರೋ ಬಾಕ್ಸಸ್ಸು ಖಾಲಿದೆ, ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ರೈಟ್ ಡೌನ್ ದಿ ಗಿವನ್ ಡಾಟಾ, ದಟ್ ಈಸ್ what is given, a1 is equals to a, that is minus 4 is your first term. Okay, and also given a6 is equals to, a6 is 6 ಕೊಟ್ಟಿದ್ದಾರೆ. Okay, so we know that
an is equals to a plus n minus 1 into d. ಓಕೆ, ಸೊ ಇದು ವ್ಯಾಲ್ಯೂ ಇದೆ. ಸೊ ವಾಟ್ ಈಸ್ an ಅಂದರೆ a6 ಅಂತ ತಗೋತೀನಿ. ಓಕೆ, ಸೊ ಫಸ್ಟ್ ಟರ್ಮ್ ಏನಿದೆ -4 ಪ್ಲಸ್ n ಅಂದರೆ 6 minus 1 into d. We don't know the value of d, we have to calculate the value of d. So a6 is equals to -4, 6 minus 1 is 5d. What is a6 also is given, that is 6 ಕೊಟ್ಟಿದ್ದಾರೆ. ಸೊ -4 plus 5d. ಸೊ ಈ 4 ಈ ಕಡೆ ಬಂದರೆ ಏನಾಗುತ್ತೆ, 6 plus 4 is equals to 5d ಆಗುತ್ತೆ. ಸೊ 10 is equals to 5d. ಸೊ ಸ್ಟೂಡೆಂಟ್ಸ್ d is equals to 10 by 5 ಅಂತ ಬರಿಬೋದು. ಸೊ d is equals to 2 is your answer. ಓಕೆ, ಸೊ ಕಾಮನ್ ಡಿಫ್ರೆನ್ಸ್ ಎಷ್ಟು ಬಂತು ನಮಗೆ, d is equals to 2 ಬಂತು. So once we got the value of common difference and if we know the value of first term, we can easily find out the next values. Okay, so next value na now easy find out ಮಾಡಬಹುದು. ಓಕೆನಾ. So now a2, that is we have to calculate the value of a2 is equals to, so what is a2, first term plus common difference. Okay, a2 is equals to first term is -4, common difference is 2. So a2 is equals to -2. Is it clear? So similarly a3 is equals to a2 plus common difference calculate ಮಾಡಿದರೆ ನಮಗೆ a3 ಬರುತ್ತೆ. So a3 is equals to, what is a2 is -2, common difference is 2, that is +2. So a3 is equals to, so this is cancel each other, a3 is 0. So similarly what is a4 is equals to a3 plus d. a4 ಏನಿದೆ, a3 ಏನಾಗಿದೆ, a3 is 0. okay, a3 is 0, d is common difference is 2. So a4 is equals to 2. okay, so similarly a5, what is a5 is equals to a4 plus d. a5 is equals to a4 is 2, common difference is 2, a5 is equals to 4. okay, so this is your answer. You can look at this series. ಫಸ್ಟ್ ಟರ್ಮ್ ಏನಾಗಿದೆ -4 ಆಗಿದೆ, a2 ಸೆಕೆಂಡ್ ಟರ್ಮ್ ಅಂದರೆ a2 ಏನಾಗಿದೆ -2 ಅಂದರೆ -2 ಬರಿಬೇಕು ಇಲ್ಲಿ. ಸೊ a3 ಏನಾಗಿದೆ 0 ಆಗಿದೆ. ಸೊ a4 ಏನಾಗಿದೆ ಇಲ್ಲಿ 2 ಇರುತ್ತೆ. ಸೊ a5 ಏನಾಗಿದೆ 4 ಆಗಿದೆ. ಸೊ ದೀಸ್ ಆರ್ ದಿ ಆನ್ಸರ್ಸ್. ಡಿಯರ್ ಸ್ಟೂಡೆಂಟ್ಸ್, ಸೊ ಇಲ್ಲಿ 5th ಕ್ವೆಶನ್ ನೋಡೋಣ ನಾವು. ನೋಡಿ ಇಲ್ಲಿ ಫಸ್ಟ್ ಟರ್ಮ್ ಕೊಟ್ಟಿಲ್ಲ, ಸೆಕೆಂಡ್ ಟರ್ಮ್ ಕೊಟ್ಟಿದ್ದಾನೆ, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್, ಫಿಫ್ತ್ ಟರ್ಮ್ನ ನಾವು ಕಂಡುಹಿಡಬೇಕು, ಮತ್ತು 6th ಟರ್ಮ್ನ ಕೊಟ್ಟಿದ್ದಾರೆ. ಓಕೆನಾ. ಸೊ ಇದು ಫಸ್ಟ್ ಟರ್ಮ್, ಇದು ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್, ಫಿಫ್ತ್ ಟರ್ಮ್ ಆ್ಯಂಡ್ 6th ಟರ್ಮ್. ಓಕೆ, ಸೊ ಇವಾಗ ನಾವು ಫಸ್ಟ್ ಟರ್ಮು, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್ ಮತ್ತು ಫಿಫ್ತ್ ಟರ್ಮ್ನ ಕಂಡುಹಿಡಬೇಕು. ನೋಡಿ ನಮಗೆ ಏನೇನು ಕೊಟ್ಟಿದ್ದಾನೆ ಡಾಟಾ ಅಂದರೆ a2 is equals to ಅಂದರೆ ಸೆಕೆಂಡ್ ಟರ್ಮ್ ಕೊಟ್ಟಿದ್ದಾನೆ, ದಟ್ ಈಸ್ 38, ಮತ್ತು a6 is equals to ನಮಗೆ 6th ಟರ್ಮ್ ಕೊಟ್ಟಿದ್ದಾನೆ, ದಟ್ ಈಸ್ -22. ಸೊ we know that an is equals to a plus n minus 1 into d. ಇದು ಫಾರ್ಮುಲಾ ನಮ್ಗೆ ಗೊತ್ತಿದೆ. ಸೊ a2 ಅಂದರೆ ಏನು, a2 is equals to ಫಸ್ಟ್ ಟರ್ಮ್ ಗೊತ್ತಿಲ್ಲ ನಮಗೆ, ಸೊ ಹಾಗೆ ಬರೆಯೋಣ. n ಅಂದರೆ 2 -1 into d. ಸೊ a2 is equals to a plus 2 minus 1 is 1d. ಸೊ a2 ಅಂದರೆ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, 38 is equals to a plus d. ದಿಸ್ ಈಸ್ ಇಕ್ವೇಷನ್ ನಂಬರ್ 1. ಸೊ ಅದೇ ರೀತಿ
a6 is equals to a plus 6 minus 1 into d. So a6 is equals to a plus 5d. a6 ಅಂದರೆ ಎಷ್ಟು -22 is equals to a plus 5d. this is equation number 2. ನೋಡಿ ಇಲ್ಲಿ ಸಬ್ಸ್ಟ್ರಾಕ್ಟಿಂಗ್ ಇಕ್ವೇಷನ್ ನಂಬರ್ 1 and 2. ಸೊ ಏನಾಗುತ್ತೆ, ಸೊ ಇಕ್ವೇಷನ್ ನಂಬರ್ 1 is 38 is equals to a plus d minus 22 is equals to a plus 5d. ಸೊ ಇಲ್ಲಿ ನಾನು ಮೈನಸ್ಸಿಂದ ಮಲ್ಟಿಪ್ಲೈ ಮಾಡ್ತೀನಿ ಇಕ್ವೇಷನ್ ನಂಬರ್ 2ಗೆ. ಓಕೆ, ಸೊ ಏನಾಗುತ್ತೆ ಇಲ್ಲಿ, ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 38 ಪ್ಲಸ್ 22 ಎಷ್ಟಾಗುತ್ತೆ 60 ಈಸ್ ಈಕ್ವಲ್ಸ್ ಟು, ಸೊ ಇದು ಇದು ಕ್ಯಾನ್ಸಲ್ ಆಯಿತು, ನಮಗೆ 4d ಮೈನಸ್ 4d ಉಳಿತು. ಸೊ 60 ಈಸ್ ಈಕ್ವಲ್ಸ್ ಟು, ಈ ಮೈನಸ್ನ ಈ ಕಡೆ ತೊಗೊಂಡ್ರೆ ಮೈನಸ್ ಆಗುತ್ತೆ, ಈ 4ನ ತೊಗೊಳಕ್ಕೆ ಡಿವೈಡ್ ಆಗುತ್ತೆ. ಸೊ ದಿಸ್ ಈಸ್ ಡಿ ಈಸ್ ಈಕ್ವಲ್ಸ್ ಟು 4 1 ಜ 4 5 ಜ 15 ಅಂದರೆ -15 ಬರುತ್ತೆ. ಕಾಮನ್ ಡಿಫ್ರೆನ್ಸ್ ಎಷ್ಟು ಬಂತು ನಮಗೆ -15. ಸೊ ಇವಾಗ ಕಾಮನ್ ಡಿಫ್ರೆನ್ಸ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಇವಾಗ ಫಸ್ಟ್ ಟರ್ಮ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಸ್ಟ್ ಟರ್ಮ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಇಕ್ವೇಷನ್ ನಂಬರ್ 1 ಇದೆಯಲ್ಲ, ದಟ್ ಈಸ್ 38 ಈಸ್ ಈಕ್ವಲ್ಸ್ ಟು a ಪ್ಲಸ್ ಡಿ. ಓಕೆ, ಕಾಮನ್ ಡಿಫ್ರೆನ್ಸ್ನ ಪುಟ್ ಮಾಡಿ ಡಿ ವ್ಯಾಲ್ಯೂ ಇಲ್ಲಿ. ಸೊ 38 ಈಸ್ ಈಕ್ವಲ್ಸ್ ಟು ಎ ಅಂದರೆ ಎಷ್ಟಿದೆ ನಾವು ಅದು ಕಂಡುಹಿಡಬೇಕು. ಕಾಮನ್ ಡಿಫ್ರೆನ್ಸ್ ಎಷ್ಟಿದೆ 15 ಇದೆ. ಸೊ 38 ಈಸ್ ಈಕ್ವಲ್ಸ್ ಟು ಈ -15 ಈ ಕಡೆ ತೊಗೊಂಡ್ರೆ ಏನಾಗುತ್ತೆ ನಮಗೆ +15 ಈಸ್ ಈಕ್ವಲ್ಸ್ ಟು ಎ ಆಗುತ್ತೆ. ಸೊ 38 + 15 ಈಸ್ 53 ಈಸ್ ಈಕ್ವಲ್ಸ್ ಟು ಎ. ಸೊ ಸ್ಟೂಡೆಂಟ್ಸ್, ಇದು ಫಸ್ಟ್ ಟರ್ಮ್ ಅಂತ ಅರ್ಥ. ದಿಸ್ ಈಸ್ ಆಲ್ಸೋ ಬಿ ರಿಟರ್ನ್ ಆ್ಯಸ್ a1. ಓಕೆ, ಸೊ a1 ಈಸ್ ಈಕ್ವಲ್ಸ್ ಟು ಎ ಈಸ್ ಈಕ್ವಲ್ಸ್ ಟು 53. ದಿಸ್ ಈಸ್ ಯುವರ್ ಫಸ್ಟ್ ಟರ್ಮ್ ವ್ಯಾಲ್ಯೂ. ಸೊ ಇದು ಆಲ್ರೆಡಿ ಫಸ್ಟ್ ಟರ್ಮ್ ಕೇಳಿದ್ದಾನೆ ಕ್ವಶನಲ್ಲಿ. ಸೊ ಇದನ್ನು ಬಾಕ್ಸ್ ಹಾಕಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವು ಥರ್ಡ್ ಟರ್ಮ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಥರ್ಡ್ ಟರ್ಮ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ, a3 ಈಸ್ ಈಕ್ವಲ್ಸ್ ಟು a2 ಪ್ಲಸ್ ಕಾಮನ್ ಡಿಫ್ರೆನ್ಸ್. ಸೊ a3 ಈಸ್ ಈಕ್ವಲ್ಸ್ ಟು a2 ಎಷ್ಟಿದೆ, a2 ಈಸ್ 38 ಪ್ಲಸ್ ಡಿ. ಡಿ ಈಸ್ ಕಾಮನ್ ಡಿಫ್ರೆನ್ಸ್ -15. ಸೊ a3 ಈಸ್ ಈಕ್ವಲ್ಸ್ ಟು 38 - 15 ಈಸ್ ಈಕ್ವಲ್ಸ್ ಟು, ನೋಡಿ ಎಷ್ಟು ಬಂತು 23. ಸೊ ದಿಸ್ ಈಸ್ ಮೈ ಸೆಕೆಂಡ್ ಬ್ಲಾಕ್ನಲ್ಲಿ ಇರುವಂಥ ಆನ್ಸರ್ 23. ಸೊ ಸಿಮಿಲರ್ಲಿ ಥರ್ಡ್ ಟರ್ಮ್ ಕ್ಯಾಲ್ಕುಲೇಟ್, ಫೋರ್ತ್ ಟರ್ಮ್ ಕ್ಯಾಲ್ಕುಲೇಟ್ ಮಾಡಿ. a4 ಈಸ್ ಈಕ್ವಲ್ಸ್ ಟು a3 ಪ್ಲಸ್ ಡಿ. a4 ಏನಿದೆ, ಸೊ a3 ಎಷ್ಟಾಗಿದೆ 23, ಡಿ ಈಸ್ -15 ಈಸ್ ಈಕ್ವಲ್ಸ್ ಟು, ಸೊ 23 - 15 ಈಸ್ ಈಕ್ವಲ್ಸ್ ಟು 8 ಬರುತ್ತೆ. ಸೊ 8 ಈಸ್ ಈಕ್ವಲ್ಸ್ ಟು a5 ಈಸ್ ಈಕ್ವಲ್ಸ್ ಟು a4 ಪ್ಲಸ್ ಡಿ. ಸೊ a5 ಈಸ್ ಈಕ್ವಲ್ಸ್ ಟು a4 ಎಷ್ಟಾಗಿದೆ 8 ಮೈನಸ್ ಡಿ ಈಸ್ -15. ಸೊ a5 ಈಸ್ ಈಕ್ವಲ್ಸ್ ಟು ದಿಸ್ ಈಸ್ -7. ಸೊ ಸ್ಟೂಡೆಂಟ್ಸ್, ಸೊ ನಮಗೆ a1 ವ್ಯಾಲ್ಯೂ, a3 ವ್ಯಾಲ್ಯೂ, a4 ವ್ಯಾಲ್ಯೂ ಮತ್ತು a5 ವ್ಯಾಲ್ಯೂನ ನಾವು ಕಂಡುಹಿಡಿದೀವಿ. ಓಕೆ, ಸೊ ದಿಸ್ ಈಸ್ ಫಸ್ಟ್ ಟರ್ಮ್, ದಿಸ್ ಈಸ್ ಸೆಕೆಂಡ್ ಟರ್ಮ್, ದಿಸ್ ಈಸ್ ಥರ್ಡ್ ಟರ್ಮ್, ದಿಸ್ ಈಸ್ ಫೋರ್ತ್ ಟರ್ಮ್. ಓಕೆ, ಸೊ ಫೈನಲಿ ವಿ ಹ್ಯಾವ್ ಟು ರೈಟ್ therefore ಮಿಸ್ಸಿಂಗ್ ಟರ್ಮ್ ಆರ್. ಸೊ ಫಸ್ಟ್ ಟರ್ಮ್ ಎಷ್ಟಾಗಿದೆ 53, 23, 8, and -7 respectively.